ಎವ್ರಿವನ್. ಇವತ್ತೊಂದು ಹೊಸದಾದಂತಹ ಆರೋಗ್ಯಕರವಾದಂತಹ ಒಂದು ಹೆಲ್ದಿ ಡ್ರಿಂಕ್ ಒಂದಿಗೆ ನಾನು ನಿಮ್ಮೆದುರಿಗೆ ಬಂದಿದ್ದೇನೆ. ಈ ಒಂದು ಜ್ಯೂಸ್ ಅನ್ನೋದು ತುಂಬಾ ಹೆಲ್ತ್ ಬೆನಿಫಿಟನ್ನು ಒಳಗೊಂಡಿರುವಂಥದ್ದು. ಸಾಮಾನ್ಯವಾಗಿ ನಾವು ಹೆಲ್ದಿ ಡ್ರಿಂಕ್ ಅಂತೇಳಿ ಹೇಳಿದ ತಕ್ಷಣ ಬೇರೆ ಬೇರೆ ಫ್ರೂಟ್ ಜ್ಯೂಸ್ಗಳನ್ನು ನಾವು ನಮ್ಮ ತಲೆಗೆ ಬರುತ್ತೆ. ಆದರೆ ಈ ಒಂದು ಜ್ಯೂಸ್ ಅನ್ನೋದು ನಮ್ಮ ಎಲ್ಲ ಜ್ಯೂಸ್ಗಳಿಗೂ ಒಂದು ರಾಜ ಅಂತೇಳಿ ಕೂಡ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಸಾಧಾರಣ ಒಂದು 12 ಬೆನಿಫಿಟನ್ನು ನೀವು ನೋಡ್ಬೋದು. ಯಾವ ಥರದ ಬೆನಿಫಿಟ್ಗಳು ಇದೆ ಅಂತೇಳಿ ಹೇಳಿ ನಾನು ನಿಮಗೀಗ ತೋರಿಸ್ತಾ ಇದ್ದೇನೆ. ಸ್ಕ್ರೀನಲ್ಲಿ ನೀವು ನೋಡ್ಬೋದು. ಇಲ್ಲಿ ದೇಹ ಶುದ್ಧೀಕರಣ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ, ಉತ್ತಮ ಜೀರ್ಣಕ್ರಿಯೆಗಾಗಿ, ಮಸಲ್ಸ್ ಪೇಯ್ನ್, ಜಾಯಿಂಟ್ ಪೇಯ್ನಿಗಾಗಿ, ದೇಹದಲ್ಲಿ ನೀರಿನ ಸಮತೋಲನವನ್ನು ಕಾಪಾಡಲಿಕ್ಕೆ, ತೂಕ ಇಳಿಸಲು ಹಾಗೂ ದೇಹವನ್ನು ತಂಪಾಗಿರಿಸಲು ಇದು ಸಹಕಾರಿಯಾಗಿದೆ. ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗುವಂಥದ್ದು ಹಾಗೂ ಹೆಲ್ದಿಯಾದಂತಹ ಸ್ಕಿನ್ನಿಗೆ ಈ ಒಂದು ಜ್ಯೂಸು ತುಂಬಾ ಉಪಕಾರಿ. ಸ್ಟ್ರೆಸ್ ರಿಲೀಫ್, ಮೌತ್ ಫ್ರೆಶ್ನೆಸ್ ಹಾಗೂ ಕೊನೆಯದಾಗಿ ನ್ಯಾಚುರಲ್ ಎನರ್ಜಿ. ಹಾಗಾದರೆ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಇರುವಂತಹ ಒಂದು ಜ್ಯೂಸನ್ನು ಮಾಡಲಿಕ್ಕೆ ನಮ್ಗೆ ಎಷ್ಟೊತ್ತು ಬೇಕಾಗ್ಬೋದು ಹೇಳಿ? ಸಾಮಾನ್ಯವಾಗಿ ಒಂದು 5 ಮಿನಿಟ್ಸ್ ಬೇಕಾಗ್ಬೋದಾ? ಹಾಗಾದರೆ ಆ 5 ಮಿನಿಟ್ಸು ನಮಗೋಸ್ಕರ ನಾವು ಇಟ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಲ್ವಾ? ಹಾಗಾದರೆ ಈ ಒಂದು ಹೆಲ್ದಿ ಒಂದು ಜ್ಯೂಸನ್ನು ರೆಡಿ ಮಾಡೋದು ಹೇಗೆ ಅಂತೇಳಿ ಹೇಳಿ ತೋರಿಸ್ತೇನೆ, ಬನ್ನಿ. ಈ ಒಂದು ಹೆಲ್ದಿ ಡ್ರಿಂಕನ್ನು ರೆಡಿ ಮಾಡಲಿಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್: ಪುದೀನ, ಕೊತ್ತಂಬರಿ ಸೊಪ್ಪು, ಕುಕುಂಬರ್, ಲೆಮನ್, ಜಿಂಜರ್ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಹನಿ. ಇದಿಷ್ಟು ಇಂಗ್ರೀಡಿಯೆಂಟ್ ಇದ್ದರೆ ಒಂದು ಹೆಲ್ದಿ ಡ್ರಿಂಕನ್ನು ರೆಡಿ ಮಾಡ್ಕೊಳ್ಬೋದು. ಇದೆಲ್ಲವನ್ನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಒಂದು ಗ್ಲಾಸಿಗೆ ಸೋಸಿಕೊಂಡು ಲಾಸ್ಟಲ್ಲಿ ನಿಮಗೆ ಬೇಕಿದ್ದರೆ ಹನಿಯನ್ನು ಆ್ಯಡ್ ಮಾಡಿಕೊಂಡು ಈ ಒಂದು ಜ್ಯೂಸನ್ನು ಕುಡಿಬೋದು. ತುಂಬಾ ಹೆಲ್ದಿಯಾಗಿರುವಂತಹ ಜ್ಯೂಸು. ಮನೆಯಲ್ಲಿ ಮಾಡಿ ನೋಡಿ, ನಿಮಗೆ ಕೂಡ ಇಷ್ಟ ಆಗುತ್ತೆ. ಈ ಜ್ಯೂಸು ಹೆಲ್ತಿಗೂ ಕೂಡ ನಿಮಗೆ ಒಳ್ಳೆಯ ಬೆನಿಫಿಟನ್ನು ತಂದುಕೊಡುತ್ತೆ. ಆದಷ್ಟು ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಈ ಜ್ಯೂಸನ್ನು ತಗೊಳ್ಳಿ. ಇದು ನಿಮ್ಮನ್ನು ಇಡೀ ದಿನ ಆ್ಯಕ್ಟಿವ್ ಆಗಿ ಇಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಂತಹ ಹಲವಾರು ಹೆಲ್ದಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಸದಾ ಬರ್ತಾ ಇರ್ತೇನೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು.